ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಚೇತಮ್ ಫಾರ್ ಯು ಯೂಟ್ಯೂಬ್ ಚಾನಲ್. ಗೈಸ್, ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಕೆನರಾ ಬ್ಯಾಂಕ್ ಏನಾದರೂ ನಿಮ್ಮ ಹತ್ರ ಇತ್ತು ಅಂತಂದರೆ ನೀವು ಬ್ಯಾಂಕ್ ಬ್ಯಾಲೆನ್ಸ್ನ ಯಾವ ರೀತಿ ಚೆಕ್ ಮಾಡೋದು, ನಿಮ್ಮ ಬ್ಯಾಂಕ್ಗೆ ಹೋಗದೆ ಬ್ಯಾಂಕಲ್ಲಿ ಪಾಸ್ಬುಕ್ನ ಪ್ರಿಂಟ್ ಮಿಷಿನ್ಗೆ ಅಂದರೆ ಏನೋ ಒಂದು ಮಿಷಿನ್ಗೆ ಇಟ್ಟು ನೋಡದೇ ಇರೋ ಥರ, ಅಂದರೆ ನಿಮ್ಮ ಹತ್ರ ಫೋನ್ಪೇ ಇರುತ್ತೆ ಅಥವಾ ಗೂಗಲ್ ಪೇ ಇರುತ್ತೆ, ಈ ರೀತಿ ಆನ್ಲೈನ್ ಬ್ಯಾಂಕಿಂಗ್ಗಳಿರುತ್ತೆ, ಅದು ಕರೆಕ್ಟಾಗಿ ವರ್ಕ್ ಆಗ್ತಿರೋದಿಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂತ ಅಂದರೆ, ನಾನೊಂದು ನಂಬರ್ನ ಹೇಳ್ತೀನಿ, ಅದನ್ನು ನಿಮ್ಮ ಒಂದು ಫೋನ್ ಡೈಲರ್ನಲ್ಲಿ ಡಯಲ್ ಮಾಡಿ. ಆನಂತರ ಮಿಸ್ ಕಾಲ್ ಹೋಗುತ್ತೆ, ನೀವೇನು ಕಟ್ ಮಾಡೋದು ಏನು ಬೇಕಾಗಿಲ್ಲ, ತನ್ನೆಚ್ಚಗೆ ತಾನೇ ಅದು ಕಟ್ಟಾಗಿ ಹೋಗುತ್ತೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಮಾಹಿತಿಗಳು ಸಿಗ್ತಾ ಇರುತ್ತೆ. ಹಾಗೂ ಈ ವಿಡಿಯೋ ಇಷ್ಟ ಇದ್ದರೆ ನಿಮಗೆ ಒಂದು ಲೈಕ್ನ ಮಾಡಿ. ಮತ್ತು ಕರ್ನಾಟಕ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಚೆಕ್ ಮಾಡೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀನಿ, ಅದು ನನ್ನ ಚಾನಲಲ್ಲಿದೆ, ಹುಡುಕಿ ಸಿಗುತ್ತೆ. ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂದರೆ ಗೊತ್ತಲ್ವಾ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೋಡಿ ಆ ವಿಡಿಯೋನ. ಅದು ಟೋಲ್ ಫ್ರೀ ನಂಬರ್ ಇದೆ, ಅದು ಕರೆನ್ಸಿ ಇಲ್ಲ ಅಂದರೂ ಹೋಗುತ್ತೆ. ಇದು ಯಾವ ರೀತಿ ಹೋಗುತ್ತೋ ಗೊತ್ತಿಲ್ಲ, ಒಟ್ಟಲ್ಲಿ ಚೆಕ್ ಮಾಡಿ. ನಂದೇನು ಕೆನರಾ ಬ್ಯಾಂಕ್ ಏನಲ್ಲ. ನೀವು ನಿಮ್ಮೊಂದು ಫೋನ್ ಡೈಲರ್ಗೆ ಹೋಗಿ 09015483483 09015483483 ನಾನೀಗ ಡಯಲ್ ಮಾಡಿ ತೋರಿಸ್ತೀನಿ. ರಿಂಗ್ ಆಗುತ್ತೆ, ಬಟ್ ಮೆಸೇಜ್ ಏನೂ ಬರೋದಿಲ್ಲ. ಯಾಕೆ ಅಂತಂದರೆ ನನ್ನ ಒಂದು ನಂಬರ್ ಕೆನರಾ ಬ್ಯಾಂಕ್ಗೆ ರಿಜಿಸ್ಟರ್ ಆಗಿಲ್ಲ, ತನ್ನಚ್ಚಿಗೆ ತಾನೇ ಕಟ್ ಆಯಿತು, ನಾನೇನು ಕಟ್ ಮಾಡಲಿಲ್ಲ.